ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮಟ್ಟದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಯಾಕಂತ ಅಂದ್ರೆ ಮುಖ್ಯಮಂತ್ರಿಗಳು ಬಹಳ ತುರ್ತಾಗಿ ಬನ್ನಿ ನೀವು ಒಂದು ಸಭೆ ಇದೆ ಅಂತ ಹೇಳ್ಕೊಂಡು ಅಥವಾ ಒಂದು ಸಭೆ ನಡೆಸಬೇಕಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬುಲಾವ್ ಕೊಟ್ಟಿದ್ದಾರೆ. ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ರನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಇವತ್ತು ತುಮಕೂರು ಪ್ರವಾಸದಲ್ಲಿದ್ದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಆದರೆ ತಮ್ಮ ಕಾರ್ಯಕ್ರಮವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕನಕಪುರಕ್ಕೆ ತೆರಳಿದ್ದ ಡಿಕೆ ಶಿವಕುಮಾರ್ ಕೂಡ ವಾಪಸ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ಗೂ ತುರ್ತು ಬುಲಾವ್ ಕೊಟ್ಟಿದ್ದಾರೆ ಸಿಎಂ. ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್, ಡಿಜಿ ಅಂಡ್ ಐಜಿಪಿ ಸಲೀಂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವ ಕಾರಣಕ್ಕಾಗಿ ಕರೆದಿರುವಂತಹ ಸಭೆ ಇದು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇರುವಂತಹ ಸಂಗತಿ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣ, ಅದಾದ ನಂತರ 11 ಜನ ಮೃತಪಟ್ಟಿದ್ದು, ಸರ್ಕಾರದ ವಿರುದ್ಧವಾಗಿ ನಿಧಾನವಾಗಿ ಹೆಚ್ಚಾಗ್ತಾ ಇರುವ ಆಕ್ರೋಶ, ಯಾವ ರೀತಿಯಾಗಿ ಬೇಜವಾಬ್ದಾರಿತನವನ್ನ ಸರ್ಕಾರ ಮಾಡ್ತು ಅಂತ ಹೇಳ್ಕೊಂಡು ಮೇಲಿನ ಮೇಲೆ ಮಾಡ್ತಾ ಇರುವಂತಹ ಆರೋಪ, ಈ ಪ್ರಕರಣವನ್ನ ಮುಂದಿನ ತನಿಖೆ ದಿಕ್ಕು ದಸೆ ಎತ್ತ ಬಹುಶಃ ಈ ವಿಚಾರವಾಗಿ ಚರ್ಚಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತ ಮೇಲ್ನೋಟ ಗೊತ್ತಾಗ್ತಾ ಇರುವಂತ ಸಂಗತಿ. ಬಟ್ ಅಷ್ಟೊಂದು ತುರ್ತಾಗಿ ಕರೆದಿದ್ದಾರೆ ಅಂತ ಅಂದ್ರೆ ಅದು ಹೇಳಿ ಕೇಳಿ ಭಾನುವಾರದಂತ ಸಂದರ್ಭದಲ್ಲೆಲ್ಲ ಸಚಿವರುಗಳು ತಮ್ಮ ಕ್ಷೇತ್ರ ಪ್ರವಾಸದಲ್ಲಿರ್ತಾರೆ, ಇಲ್ಲ ಅಂತ ಅಂದ್ರೆ ತಾವು ಯಾವ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಇರ್ತಾರೋ ಅಂತ ಪ್ರವಾಸದಲ್ಲಿರ್ತಾರೆ, ಖಾಸಗಿ ಕಾರ್ಯಕ್ರಮಗಳಲ್ಲಿರ್ತಾರೆ. ಇವತ್ತು ಅದೆಲ್ಲವನ್ನ ಮೀರಿ ನಿಮ್ದು ಏನೇ ಕಾರ್ಯಕ್ರಮ ಇದ್ರೂ ಮೊಟಕುಗೊಳಿಸಿ ಬನ್ನಿ ಅಂತ ಸಿಎಂ ಬುಲಾವ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಆಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಡಿಜಿ ಅಂಡ್ ಐಜಿಪಿ ಇವರೆಲ್ಲ ಬಂದು ಸಭೆ ನಡೆಸಿದ್ದಾರೆ ಅಂತ ಅಂದ್ರೆ ಯಾವ ಕಾರಣಕ್ಕಾಗಿ? HAL ವಿಮಾನ ನಿಲ್ದಾಣಕ್ಕೆ ಹೊರಟಿದ್ದಾರೆ ಸಿಎಂ. ಕಾವೇರಿ ನಿವಾಸದಿಂದ HAL ವಿಮಾನ ನಿಲ್ದಾಣದ ಕಡೆಗೆ ಹೊರಟಿದ್ದಾರೆ ಸಿಎಂ. ಮೈಸೂರಿಗೆ ಪ್ರಯಾಣವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ವಿಶೇಷ ವಿಮಾನದಲ್ಲಿ ಸಿಎಂ ತೆರಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತುರ್ತಾಗಿ ಕರೆದಿರುವಂತಹ ಸಭೆಯಲ್ಲಿ ಏನೇನು ಡಿಸ್ಕಷನ್ ಆಗಿದೆ, ಏನು ಎತ್ತ, ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಸಂಗತಿ. ಅದರ ಜೊತೆಗೇನೆ ಅಷ್ಟೇ ತುರ್ತಾಗಿ ಸಿಎಂ ಮೈಸೂರಿನ ಕಡೆಗೂ ಹೊರಟಿದ್ದಾರೆ. ಅಷ್ಟೇ ತುರ್ತಾಗಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ HALಗೆ ಹೋಗಿ ವಿಶೇಷ ವಿಮಾನದ ಮುಖೇನವಾಗಿ ಅವರು ಮೈಸೂರಿಗೆ ಹೋಗಿರುವಂಥದ್ದು. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ದೆಹಲಿ ಕಡೆಗೆ ಹೊರಡ್ತಾರೆ. ಅಲ್ಲಿ ಅವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಕೂಡ ಈ ವಿಚಾರದ ಬಗ್ಗೆ ಸಹಜವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ಉಂಟಾದಂಥ ಒಂದು ಆಕ್ರೋಶ, ಸಿಟ್ಟು, ಮಿಸ್ಮ್ಯಾನೇಜ್ಮೆಂಟ್ ಇದೆಲ್ಲ ರಾಷ್ಟ್ರವ್ಯಾಪಿ ಸುದ್ದಿಯಾಗಿದೆ. ಹಾಗಾಗಿ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಬುಲಾವ್ ಕೊಟ್ಟಿದೆ, ಏನು ಎತ್ತ, ಇದೆಲ್ಲ ಕುತೂಹಲ ಇರೋದ್ರ ನಡುವೆನೇ ಸಿಎಂ ಕೊಟ್ಟಿದ್ದಂತಹ ತುರ್ತು ಬುಲಾವ್ ಅದಾದ ನಂತರ ಸಭೆ ಮುಗಿಸಿ ಅವರು ಹೊರಟಿದ್ದಾರೆ.